ಯಾಕೆ ದೀಪು ದಾಸನ್ನ ಜೀವಂತ ಸುಟ್ಟರು? ಭಯ ಹುಟ್ಟಿಸೋದಕ್ಕೆ. ಇದನ್ನು ಇವತ್ತು ಮಾತ್ರ ಮಾಡ್ತಿರೋದಲ್ಲ, 1000 ವರ್ಷದ ಹಿಂದೆನೂ ಮಾಡಿದರು. ಭಯ ಹುಟ್ಟಿಸೇ ನಿಮ್ಮ ಪೂರ್ವಿಕರು ಕನ್ವರ್ಟ್ ಆಗಿದ್ದು. ಚರ್ಚೆ ನಡೆಸಿ ಒಳ್ಳೇದಿದೆ ಅಂತೇಳಿ ಸ್ವೀಕಾರ ಮಾಡಿ ಕನ್ವರ್ಟ್ ಆದವರು ಬೆರಳಿಕೆ ಅಷ್ಟು ಜನನೂ ಇಲ್ಲ. ಭಯಕ್ಕೆ. ಇದು ತಪ್ಪು ಭಯಕ್ಕೆ. ಇದು ತಪ್ಪು ಸರ್ ನೀವು ಹೇಳ್ತಾ ಇರೋದು. ಅವ್ರು ಏನೇನು ತಪ್ಪು ಹೇಳಿದ್ರೆ ನೀವು ಹೇಳಿ. ದೀಪು ದಾಸಿಂದ ಹೇಳಿದ್ರಿ, ದೀಪು ದಾಸಿಗೆ ಹೊಡೆದಿರೋ ತಪ್ಪಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಕೇಂದ್ರ ಸರ್ಕಾರ ಯುಕ್ರೇನ್ ವಾರನ್ನು ನಿಲ್ಸಿರೋದು ಇದೊಂದು ಘಟನೆ ನಿಲ್ಸಕ್ಕಾಗಿಲ್ವಾ? ನಮ್ ಪ್ರಶ್ನೆ ಸರ್, ನಮ್ಮ ಮೈಂಡ್ ಅಲ್ಲಿ ಇದೆ ಈ ತರ. ಯಾಕೆ ಆಗ್ತಾ ಇಲ್ಲ? ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ಸೊ ಭಾರತ ಬಾಂಗ್ಲಾದೇಶದಲ್ಲಿ ದೀಪು ದಾಸ್ ಕೊಲೆ ನಿಲ್ಲಿಸಬೇಕಾಗಿತ್ತು. ಏನೋ ಮಾತಾಡ್ಬಿಡ್ತಾ ಇದ್ರೆ ಅವ್ರಿಗೆ ಏನು ನಿಲ್ಲೋದು ಅಲ್ಲಿ, ಯಾಕೆ ಮಾಡ್ತಾ ಇಲ್ಲ? ಸೊ ಭಾರತ ಬಾಂಗ್ಲಾದೇಶದಲ್ಲಿ ದೀಪು ದಾಸ್ ಕೊಲೆಯನ್ನು ನಿಲ್ಲಿಸಬೇಕಾಗಿತ್ತು ನಿಮ್ಮ ವಾದ. ನಿಲ್ಲಿಸಬೇಕಾಗಿತ್ತಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು, ಒಂದು ವಾರ್ನಿಂಗ್ ಕೊಡಬೇಕಾಗಿತ್ತು ಅವ್ರಿಗೂ. ಒಳ್ಳೆ ಗುಡ್ಡು ತರ ಮಾತಾಡ್ತಿರಲ್ರಿ. ಸನಾತನ ಧರ್ಮ ಸರ್ವ ಧರ್ಮ ಇದು ಅಂತ ಹೇಳಿದಾರಲ್ಲ ಸರ್. ಬೇರೆಯವರಿಗೂ ಸಮಾನವಾಗಿ ನೋಡಿ ಜಾತ್ಯತೀತತೆಯ ಪರಿಕಲ್ಪನೆಯನ್ನು ಅಳವಡಿಸಬೇಕು ಅಂತ ಸರ್ ಹೇಳಿದರು. ಅಂದರೆ ಎಲ್ಲ ಧರ್ಮಗಳು ಮಾರ್ಗಗಳನ್ನು ಒಂದೇ ದೈವಿಕ ಸತ್ಯಕ್ಕೆ ಮಾನ್ಯ ಮಾರ್ಗಗಳಾಗಿ ಸಮಾನತೆ, ಗೌರವ ಮತ್ತು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರಲ್ಲ ಸರ್ ತಾವು. ಆದರೆ ಮಹಾನ್ ಸನಾತನ ಧರ್ಮವು ಸಹ ಜಾತ್ಯತೀತತೆಯನ್ನು ಅಳವಡಿಸಿಕೊಂಡಿದೆ ಅಲ್ವಾ ಸರ್? ಹೌದು, ಸನಾತನ ಧರ್ಮವು ಜಾತ್ಯತೀತತೆಯನ್ನು ಒಳಗೊಂಡಿದೆ ಅಲ್ಲ ಸರ್? ಅವ್ರು ಹೇಳೋದು ಎಲ್ಲವನ್ನೂ ಸಮಾನವಾಗಿ ನೋಡುವ ಸನಾತನ ಧರ್ಮದಲ್ಲಿ ಜಾತಿಗಳು ಯಾಕಿದಾವೆ? ಜಾತಿಗಳು ಯಾಕಿದಾವೆ? ಜಾತಿಗಳನ್ನ ಧರ್ಮ ಪ್ರಮೋಟ್ ಮಾಡಲಿಲ್ಲ. ಧರ್ಮ ಜಾತಿಯನ್ನ ಹುಟ್ಟು ಹಾಕಲಿಲ್ಲ, ಜಾತಿಯನ್ನು ಪ್ರಮೋಟು ಮಾಡಲಿಲ್ಲ. ನೋಡಿ, ನಾನು ಭಾಳ ಸರಿ ಉದಾಹರಣೆ ಕೊಟ್ಟಿದ್ದೀನಿ. ಗಂಗೆ ಹುಟ್ಟಬೇಕಾದ್ರೆ ಶುದ್ಧವಾಗಿ ಹುಟ್ಟುತ್ತಾಳೆ. ಸ್ಫಟಿಕವಾಗಿರುವಂಥ ಜಲ, ಕಲ್ಮಶ ಇಲ್ಲ. ನೀವು ಬರ್ತಾ 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 ನೀವೇನಾದರೂ ಕಾಶಿ ಹತ್ರ ಬರಬೇಕಾದ್ರೆ ಅದು ಮಲಿನಗೊಂಡಿರ್ತಾಳೆ. ಗಂಗೆಯ ದೋಷ ಅಲ್ಲ. ಚರಂಡಿ ನೀರು ಬಿಟ್ಟವ್ರು ಯಾರು? ಫ್ಯಾಕ್ಟ್ರಿ ನೀರು ಬಿಟ್ಟವ್ರು ಯಾರು? ನಾವು. ಅದು ನಮ್ಮ ದೋಷ. ಗಂಗೆ ಶುದ್ಧವಾಗೇ ಇದ್ದಾಳೆ. ಸನಾತನ ಧರ್ಮ ಅದು ಶುದ್ಧವಾಗೇ ಇದೆ. ಯಾವುದೇ ಜಾತಿಯನ್ನಾಗಲಿ ಜಾತೀಯತೆಯನ್ನಾಗಲಿ ಸನಾತನ ಧರ್ಮ ಹೇಳಿಲ್ಲ. ಹೇಳಿದರೆ ಜಾತಿಗೊಂದು ಸ್ವರ್ಗ ಇರ್ತಿತ್ತು, ಜಾತಿಗೊಂದು ಸ್ವರ್ಗ ಇಲ್ಲ. ಮತ್ತು ಹೇಳಿದರೆ ಅಧಿಕಾರದ ಬಲದ ಮೇಲೆ ಸ್ವರ್ಗಕ್ಕೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಿತ್ತು. ಅಧಿಕಾರದ ಬಲದ ಮೇಲೆ ಸ್ವರ್ಗಕ್ಕಿಲ್ಲ. ಇನ್ನೊಬ್ಬರನ್ನ ಕೊಂದರೆ ಸ್ವರ್ಗ ಅಂತ ಹೇಳಲಿಲ್ಲ. ಸ್ವರ್ಗಕ್ಕೆ ಹೋಗೋದಕ್ಕೆ ಪುಣ್ಯ ಮಾಡಬೇಕು. ಪುಣ್ಯ ಯಾವುದರಿಂದ ಬರುತ್ತೆ? ಪರೋಪಕಾರದಿಂದ ಬರುತ್ತೆ. ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ. ಪರಪೀಡನೆ ಮಾಡಿದ್ರೆ ಪಾಪ. ಇದನ್ನು ಹೇಳ್ತು. ಮತ್ತು ಸ್ವರ್ಗವೂ ಕೂಡ ಶಾಶ್ವತ ಅಂತ ಹೇಳಲಿಲ್ಲ, ಅದು ಕೂಡ ಟೆಂಪ್ರವರಿ. ನಿಮ್ಮ ಕ್ರೆಡಿಟ್ ಕಾರ್ಡಲ್ಲಿ ಹೋಟೆಲ್ ರೂಮ್ ಬುಕ್ ಮಾಡಿ 3 ದಿನ ಬುಕ್ ಮಾಡಿದರೆ 3 ದಿನ ಇರ್ಬೋದು. ಅಲ್ಲಿ 4ನೇ ದಿನಕ್ಕೆ ನಿನಗೆ ಮತ್ತೆ ದುಡ್ಡು ಕಟ್ಟು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಎಷ್ಟು ದಿನ ಇರ್ತೀವಿ. ಶಾಶ್ವತವಾಗಿರೋದು ಸನಾತನ ಧರ್ಮದಲ್ಲಿ ಮೋಕ್ಷದ ಕಲ್ಪನೆ ಕೊಡ್ತು. ಮೋಕ್ಷ ಅಂದ್ರೇನು? ತನ್ನ ಬದುಕಿನ ರೀತಿಯಲ್ಲಿ ಪರೋಪಕಾರ ಮಾಡ್ತಾ ಮಾಡ್ತಾ ದೇವರಂಥ ಮನುಷ್ಯ ಅಂತ ಅನಿಸ್ಕೊಳ್ತಾನಲ್ಲ, ಅವರು ಮೋಕ್ಷ ಪಡಿತಾನೆ. ನನ್ನ ದೃಷ್ಟಿಯಲ್ಲಿ APJ ಅಬ್ದುಲ್ ಕಲಾಂ ಅಂತ ಮೋಕ್ಷ ಪಡೆದಿದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರಲ್ಲಿ ನ್ಯಾಯ ಆಯ್ತಾ ಕಣ್ರೆ? ಹುಟ್ಟು ಕಾರಣ ಆಗಲ್ಲ, ಜಾತಿ ಕಾರಣ ಆಗಲ್ಲ, ಮತ ಕಾರಣ ಆಗಲ್ಲ, ಭಾಷೆ ಕಾರಣ ಆಗಲ್ಲ. ಬದುಕಿನ ರೀತಿ ಕಾರಣ ಆಗುತ್ತೆ, ನೀತಿ ಕಾರಣ ಆಗುತ್ತೆ. ಅದನ್ನು ಧರ್ಮ ಹೇಳಿದ್ದು, ರೀತಿ ಮತ್ತು ನೀತಿಯನ್ನು. ಇದೆಲ್ಲ ಆಮೇಲೆ ಬಂದಿರೋದು. ಆ ದೋಷಗಳನ್ನು ತೆಗೆದುಹಾಕೋದಕ್ಕೆ ಬೇಕು ಅನ್ನೋದ್ರೊಳಗೆ ನಾನು ಒಬ್ಬ. ಆ ದೋಷವನ್ನು ದೂರಗೊಳಿಸ್ಬೇಕು, ಧರ್ಮವನ್ನೇ ದೂರಗೊಳಿಸ್ಬೇಕಾ? ದೋಷ. ಅದೇ ರೀತಿ ಇಸ್ಲಾಂ ಒಳಗಿರೋ ದೋಷನ ದೂರಗೊಳಿಸಿ ಇಸ್ಲಾಂ ಇರಲಿ. ಧರ್ಮ ಅನ್ನೋ ಅಣ್ಣ ನೀನ್ ತುಂಬಾ ಬುದ್ಧಿವಂತ ಕಣ್ಣಣ್ಣ. ಹೌದು ಕಣ್ಣ. ಹಿಂದೂ ಧರ್ಮದಲ್ಲೇ ಜಾತ್ಯತೀತತೆ ಇರುವಾಗ ಸಂವಿಧಾನದ ಪೀಠಿಕೆಯಲ್ಲಿ ಯಾಕಿರಬಾರ್ದು? ಹೌದಾ? ಹಿಂದೂ ಧರ್ಮದಲ್ಲೇ ಜಾತ್ಯತೀತತೆ ಇದೆ, ಸಂವಿಧಾನದ ಪೀಠಿಕೆಯಲ್ಲಿ ಯಾಕಿರಬಾರ್ದು? ಹೌದಾ? ಇದೇ ಕ್ವಶನ್. ನಾನು ಅದಕ್ಕೆ ಹೇಳಿದೆ, ಹಿಂದೂ ಧರ್ಮದಲ್ಲೇ ಇದೆ ಇದು. ಅದಕ್ಕಾಗಿ ಹೊಸದಾಗಿ ಏನು ಬೇಕಾಗಿರಲಿಲ್ಲ. ಈಗ ಅದನ್ನು ಯಾವ ರೀತಿ ಅರ್ಥೈಸ್ತಾ ಇದ್ದಾರೆ, ಇಂಟರ್ಪ್ರಿಟೇಷನ್ನು. ಮುಸಲ್ಮಾನರನ್ನು ಓಲೈಸಿದರೆ ಜಾತ್ಯತೀತತೆ, ಜಾತಿಗಳನ್ನು ಓಲೈಸಿದರೆ ಜಾತ್ಯತೀತತೆ ಅನ್ನುವ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಇದು ಅಪಾಯಕಾರಿ.
ಈ ರೀತಿಯಲ್ಲಿ ಬಳಕೆ ಆಗಬಾರ್ದು. ಸರ್ವ ಪಂಥ ಸಮಭಾವದ ದೃಷ್ಟಿಯಲ್ಲಿ ಬಳಕೆ ಆಗೋದಾದರೆ ನಾನು ಅದನ್ನು ಸ್ವಾಗತಿಸ್ತೀನಿ. ಓಲೈಕೆ ಕಾರಣಕ್ಕೆ ಬಳಕೆ ಆಗೋದು ಅದು ಅಪಾಯಕಾರಿ. ಓಲೈಕೆ ಕಾರಣದ ಬಳಕೆ ಭಾರತ ವಿಭಜನೆಗೆ ಕಾರಣ ಆಯಿತು. ಭಾರತದ ಅಣ್ಣಯ್ಯ ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಹಾಗಂತ ಎಲ್ಲಾದ್ರೂ ಹೋಗ್ಬಿಟ್ಟಿಯಾ? ಆಗಳ ನಾನೇ ಯಾಕೆ ಹೋಗ್ಲಿ, ಬೇಕಾದ್ರೆ ನೀನೇ ಹೋಗು. ಅಲ್ಲಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ನಿರ್ವಸಿತರಾಗೋದಕ್ಕೆ ಕಾರಣ ಆಯಿತು. ಭಾರತದ ಒಳಗಡೆ ಲಕ್ಷಾಂತರ ಜನ ಸಾಯೋದಕ್ಕೆ ಕಾರಣ ಆಯಿತು. ಅದಕ್ಕೆ ಬಳಕೆ ಆಗಬಾರ್ದು. ನಿಮಗೆ ವಿತಂಡವಾದ ಮಾಡೋದು ಅದಕ್ಕೂ ಆಲ್ತಕೀಯ ಅಂತ ಕರಿತೀರಿ. ವಿತಂಡವಾದಕ್ಕೂ ಅದನ್ನು ಆಲ್ತಕೀಯ ಅಂತ ಕರಿತೀರಿ. ಸುಳ್ಳು ಹೇಳೋದು ನಂಬಿಸೋದು. ಈಗ ಬಾಮಿಯಾನ್ನಲ್ಲಿದ್ದಂಥ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದಾರಲ್ಲ, ಇನ್ ದ ನೇಮ್ ಆಫ್ ಇಸ್ಲಾಂ. ಅವ್ರಿಗೆ ಬೇರೆ ಕುರಾನ್ ಇದೆಯಾ? ಅವ್ರಿಗೆ ಬೇರೆ ಹದೀಸ್ ಇದೆಯಾ? ಅಥವಾ ಅಲ್ಲೇನಾದ್ರು ಚಿನ್ನ ಒಡವೆ, ಅಥವಾ ಅಲ್ಲೇನಾದ್ರು ಚಿನ್ನ ಒಡವೆ ವಜ್ರ ವೈಡೂರ್ಯ ಇತ್ತಾ? ಯಾಕೆ ಹೊಡೆದಿದ್ದು? ಏನಂತ ಹೇಳಿ ಹೊಡೆದ್ರು? ಪರ್ಯಾಯವಾಗಿ ನಿಮ್ಗೆ ಹಣ ಕೊಡ್ತೀವಿ ಅಂತ ಜಪಾನ್ ಸರ್ಕಾರ ಮುಂದೆ ಬಂತು. ಸಾವಿರಾರು ವರ್ಷದ್ದು ಇದು ವಿಶ್ವಕ್ಕೆ ಸೇರಿದ್ದು, ಹೊಡಿಬೇಡಿ ಅಂಥೇಳಿ ವಿಶ್ವಸಂಸ್ಥೆ ಹೇಳ್ತು. ಕೇಳಲಿಲ್ಲ. ಇದು ಇಸ್ಲಾಮಿಕ್ ವಿರೋಧ ಅಂತ ಹೇಳಿದ್ರು. ಇಸ್ಲಾಮಿಕ್ ವಿರೋಧ ಅದಕ್ಕೆ ಹೊಡಿತಾ ಇದ್ದೀವಿ ಅಂತ ಹೇಳಿದರು. ಅಂದರೆ ಅವ್ರ ಕುರಾನು ಅವ್ರ ಇಸ್ಲಾಂ ಬೇರೆನಾ? ನೀವು ಹೇಳ್ತಿರೋ ಕುರಾನು ನೀವು ಹೇಳ್ತಿರೋ ಇಸ್ಲಾಂ ಬೇರೆನಾ? ಯಾಕೆ ದೀಪು ದಾಸನ್ನ ಜೀವಂತ ಸುಟ್ಟರು? ಭಯ ಹುಟ್ಟಿಸೋದಕ್ಕೆ. ಇದನ್ನು ಇವತ್ತು ಮಾತ್ರ ಮಾಡ್ತಿರೋದಲ್ಲ, 1000 ವರ್ಷದ ಹಿಂದೆನೂ ಮಾಡಿದರು. ಭಯ ಹುಟ್ಟಿಸೇ ನಿಮ್ಮ ಪೂರ್ವಿಕರು ಕನ್ವರ್ಟ್ ಆಗಿದ್ದು. ಚರ್ಚೆ ನಡೆಸಿ ಒಳ್ಳೇದಿದೆ ಅಂತೇಳಿ ಸ್ವೀಕಾರ ಮಾಡಿ ಕನ್ವರ್ಟ್ ಆದವರು ಬೆರಳೆಣಿಕೆ ಅಷ್ಟು ಜನನೂ ಇಲ್ಲ. ಭಯಕ್ಕೆ. ಇದು ತಪ್ಪು. ಘಟನೆಗಳು ಯಾಕೆ ಪುನರಾವರ್ತನೆ ಆಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದು ಕಡೆ ವಿರೋಧ ಪಕ್ಷ ತನ್ನ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ. ವಿರೋಧ ಪಕ್ಷಕ್ಕೆ ಅಟ್ಲೀಸ್ಟ್ ಸ್ವಲ್ಪ ಹೆದರಬೇಕು. ಯಾವುದೇ ಸರ್ಕಾರ ನನಗೆ ನಾಳೆ ಒಂದು ಅಸೆಂಬ್ಲಿ ನಡಿಬೇಕಾದ್ರೆ ಈ ಕ್ವಶನ್ ಅನ್ನು ಕೇಳ್ತಾರೆ, ನಾನು ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ನಾನು ಸಂವಿಧಾನ ಬಿಟ್ಟು ಬೇರೆ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಹೆದರಿಕೆ ವಿರೋಧ ಪಕ್ಷದವರು ಇವತ್ತು ಸರ್ಕಾರ ಕೊಡ್ತಾ ಇದೆ. ಇಲ್ಲಿ ನನಗೆ ಬಹಳ ಸ್ಪಷ್ಟತೆ ಇದೆ. ಯಾಕಂದ್ರೆ ವಿರೋಧ ಪಕ್ಷ ಏನಾರ ಸ್ಟ್ರಾಂಗ್ ಆಗಿದ್ದಿದ್ರೆ ಈ ರೀತಿ ಘಟನೆಗಳು ಸಂಭವಿಸಲ್ಲ. ಎಲ್ಲೋ ಆಸ್ ಅನ್ ಅಪೋಸಿಷನ್ ನೀವು ಫೇಲ್ ಆಗಿದ್ದಕ್ಕೆ ಸರ್ಕಾರ ಹಿಂಗಾಗಿದೆ. ಅಧಿಕಾರ ಮತ್ತು ಸರ್ವಾಧಿಕಾರ ನನ್ನ ಕೈಲಿ, ನಮಗೆ ಮೆಜಾರಿಟಿ ಇದೆ, ನಾವು ಬೇಕಾದ್ದು ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ ವಿರೋಧ ಪಕ್ಷಗಳು, ಮಾಧ್ಯಮಗಳು, ಜನಸಾಮಾನ್ಯರು ಎಚ್ಚರಿಸಿದರೂ ಕೂಡ ನಾವು ಮಾಡಿದ್ದೇ ಸರಿ ಅನ್ನುವಂಥ ಜಸ್ಟಿಫಿಕೇಷನ್ ಕೊಟ್ಕೊಳ್ತಾ ಇದ್ದಾರಲ್ಲ, ಇದಕ್ಕೆ ಉತ್ತರವನ್ನು ಸಮಾಜ ಕೊಡಬೇಕಾಗತ್ತೆ. ಈಗ ನಾವು ಮೌನವಾಗಿದ್ವಾ? ಮೌನವಾಗಲಿಲ್ಲ. ಎಚ್ಚರಿಸಿದ್ವು, ತಪ್ಪು ಅಂತ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀವಿ. ಮಾಧ್ಯಮಗಳು ಎಚ್ಚರಿಸಿದರು, ಮಾಧ್ಯಮಗಳು ನೀವು ಮಾಡ್ತಿರೋ ತಪ್ಪು ಅಂತ ಹೇಳಿದ್ರು, ಜನಸಾಮಾನ್ಯರು ಹೇಳಿದರು. ಈ ಹೇಳಿದರೂ ಕೂಡ ಬಂಡತನ ಇದೆಯಲ್ಲ, ಆ ಬಂಡತನವನ್ನು ಮತ್ತು ನನ್ನ ಕೈಲಿ ಅಧಿಕಾರ ಇದೆ, ನಾನು ಬೇಕಾದ್ದು ಮಾಡ್ತೀನಿ ಅನ್ನುವಂಥ ಸರ್ವಾಧಿಕಾರಿ ಮನೋಭಾವನೆ, ಆ ಮನೋಭಾವನೆಯಿಂದ ಹೀಗೆ ಮಾಡ್ತಾ ಇದ್ದಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಂಗೆ ಗೊತ್ತಿಲ್ಲಪ್ಪ. ಮನುಷ್ಯ